By the divine grace of Jagannmata Sri Jnanakshi Rajarajeshwari, by the grace of Paramatma in all forms, we are all once again fortunate to be able to listen to the glory of Paramatma, read the glory of Paramatma. ಜಗನ್ಮಾತೆ ರಾಜರಾಜೇಶ್ವರಿ ಅಮ್ಮನವರ ಕೃಪೆಯಿಂದ, ಪರಮಾತ್ಮನ ಎಲ್ಲ ರೂಪಗಳ ಕೃಪೆಯಿಂದ ನಾವು ಮತ್ತೆ ಇವತ್ತು ಭಾಗ್ಯವಂತರಾಗಿ ಪರಮಾತ್ಮನ ಮಹಿಮೆಯನ್ನು ಕೇಳುತ್ತಾ ಇದ್ದೀವಿ ಮತ್ತು ಹೇಳುವುದಕ್ಕೂ ಅವಕಾಶ ಸಿಕ್ಕಿದೆ. ಉದ್ಧವರು ವಿದುರರಿಗೆ ಎಲ್ಲ ವಿವರವನ್ನು ಹೇಳ್ತಾ ಇದ್ದಾರೆ. ಇಲ್ಲಿವರೆಗೂ ಬಂದಿದ್ದಾರೆ. ಭಗವಂತನಾದ ನಾರಾಯಣ ಶ್ರೀಕೃಷ್ಣ ರೂಪದಲ್ಲಿ ಒಂದು ಆಲದ ಮರದ ಕೆಳಗಡೆ ಕೂತು ಇರಬೇಕಾದ್ರೆ ಉದ್ಧವರು ಅಲ್ಲಿಗೆ ಬಂದಿದ್ದಾರೆ. ಉದ್ಧವರ ಭಕ್ತಿಯ ಬಗ್ಗೆ ಭಗವಂತ ಹೇಳ್ತಾರೆ, ನೀನು ನನ್ನ ಹೃದಯದಲ್ಲಿ ವಾಸ ಮಾಡ್ತಾ ಇರೋದ್ರಿಂದ, ನಾನು ನಿನ್ನ ಹೃದಯದಲ್ಲಿ ವಾಸ ಮಾಡ್ತಾ ಇರೋದ್ರಿಂದ ನಿನ್ನ ಮನಸ್ಸಲ್ಲಿರೋದೆಲ್ಲ ಗೊತ್ತಿದೆ ಉದ್ಧವ ನನಗೆ. ನಿನಗೆ ಬೇಕಾಗಿರೋದು ಧರ್ಮವೂ ಅಲ್ಲ, ಅರ್ಥವೂ ಅಲ್ಲ, ಕಾಮವೂ ಅಲ್ಲ, ಮೋಕ್ಷವೂ ಅಲ್ಲ. ನಿನಗೆ ಬೇಕಾಗಿರೋದು ನನ್ನ ಸಾನ್ನಿಧ್ಯ, ನಿರಂತರವಾಗಿಯೂ ನನ್ನಲ್ಲಿ ಐಕ್ಯವಾಗಿರಬೇಕು ಅಂತ ನೀನು ಅಭಿಪ್ರಾಯಪಟ್ಟಿದ್ಯಾ. ಅದೇ ರೀತಿಯಾಗಿ ನಾನು ನಿನಗೆ ಈ ಕ್ಷಣದಲ್ಲಿ ನಾನೇ ದೇಹವನ್ನು ತ್ಯಾಗ ಮಾಡಿ ಹೋಗ್ತಾ ಇದ್ದೀನಿ. ಇವಾಗ ಐ ಆಮ್ ಲೀವಿಂಗ್ ದಿಸ್ ಬಾಡಿ ಮಾರ್ಟಲ್ ಕಾಯಿಲ್ ಆಫ್ ಮೈನ್ ಆ್ಯಂಡ್ ಗೋಯಿಂಗ್ ಅವೇ ನೌ ಐ ಆಮ್ ಗೋಯಿಂಗ್ ಟು ಗ್ರ್ಯಾಂಟ್ ಯು ದ ಡಿಸೈರ್ ವಿಚ್ ಇಸ್ ದೇರ್ ಇನ್ ಯುವರ್ ಹಾರ್ಟ್ ವಿಚ್ ಐ ಆಲ್ರೆಡಿ ನೋ. I am going to impart to you that supreme wisdom revealing my glory, which the sages call by the name of Bhagavata, and which I taught to Brahma the unborn, who was seated on the lotus that had sprung from my navel in a former cycle called the Padma Kalpa at the dawn of creation. ಭಗವಂತನಾದ ಶ್ರೀಕೃಷ್ಣ ಹೇಳ್ತಾ ಇದ್ದಾರೆ, ಹೇ ಉದ್ಧವ, ಈಗ ನಾನು ನಿನಗೆ ಆ ಸಂತರೆಲ್ಲರೂ ಕೂಡ ನಿರಂತರವಾಗಿಯೂ ಹೇಳುವ ಭಾಗವತದ ಎಂಬ ಅತಿ ಅದ್ಭುತವಾದ ರಹಸ್ಯವನ್ನು ನಿನಗೆ ತಿಳಿಸಕ್ಕೆ ಹೋಗ್ತಾ ಇದ್ದೀನಿ. ಇದನ್ನು ನಾನು ಹಿಂದೆ ಪದ್ಮಕಲ್ಪದಲ್ಲಿ ಬ್ರಹ್ಮ ಅಂದರೆ ಅಜನಾದ ಬ್ರಹ್ಮನಿಗೆ, ನನ್ನ ನಾಭಿಯ ಕಮಲದ ಮೇಲೆ ಹುಟ್ಟಿರುವ ಬ್ರಹ್ಮನಿಗೆ ನಾನು ತಿಳಿಸಿದ್ದೆ. ಇದನ್ನು ನಾನು ಸೃಷ್ಟಿ ಆರಂಭ ಕಾಲದಲ್ಲಿ ನಾನು ಇದು ಬ್ರಹ್ಮನಿಗೆ ಹೇಳ್ಕೊಟ್ಟಿದ್ದೆ, ಅದನ್ನೇ ನಿನಗೆ ಹೇಳ್ಕೊಡ್ತಾ ಇದ್ದೀನಿ. ಇತ್ಯಾದೃತೋಕ್ತಃ ಪರಮಸ್ಯ ಪುಂಸಃ ಪ್ರತೀಕ್ಷಣಾನುಗ್ರಹಭಾಜನೋಹಂ ಸ್ನೇಹೋತ್ಥರೋ ಮಾ ಸ್ಖಲಿತಾಕ್ಷರಸ್ಥಂ ಮುಂಚಚ್ಛುಚ ಪ್ರಾಂಜಲಿರಾಬಭಾಷೆ ಕೋನ್ವೀಶತೆ ಪಾದಸರೋಜಭಾಜಾಂ ಸುದುರ್ಲಭೋರ್ಥೇಷು ಚತುರ್ಷ್ವಪೀಹ ತಥಾಭಿನಾಹಂ ಪ್ರವೃಣೋಮಿ ಭೂಮನ್ ಭವತ್ಪದಾಂಭೋಜನಿಷೇವಣೋತ್ಸುಕಃ ಕರ್ಮಾಣ್ಯನೀಹಸ್ಯ ಭವೋ ಭವಸ್ಯ ತೇ ಕರ್ಮಾಣ್ಯನೀಹಸ್ಯ ಭವೋ ಭವಸ್ಯ ತೇ ದುರ್ಗಾಶ್ರಯೋಥಾರಿಭಯಾತ್ ಪಲಾಯನಂ ಕಾಲಾತ್ಮನೋ ಯತ್ ಪ್ರಮದಾಯುತಾಶ್ರಯಃ ಸ್ವಾತ್ಮನ್ ರತೆ ಖಿದ್ಯತಿ ಧೀರ್ವಿದಾಮಿಹ ಮಂತ್ರೇಷು ಮಾಂ ವಾ ಉಪಹೂಯ ಯತ್ವಂ ಅಕುಂಠಿತಾಖಂಡ ಸದಾತ್ಮಬೋಧಃ ಪೃಚ್ಛೇ ಪ್ರಭೋ ಮುಗ್ಧ ಇವಾಪ್ರಮತ್ತ ತನ್ನೋ ಮನೋ ಮೋಹಯತೀವ ದೇವ ಜ್ಞಾನಂ ಪರಂ ಸ್ವಾತ್ಮರಃ ಪ್ರಕಾಶಂ ಪ್ರೋವಾಚ
ಕಸ್ಮೈ ಭಗವಾನ್ ಸಮಗ್ರಂ ಅಪೀಕ್ಷಮಂ ನೋ ಗ್ರಹಣಾಯ ಭರ್ತರ್ ವದಾಂಜಸಾಯ ವೃಜಿನಂ ತರೇಮ. Thus politely addressed by the Lord and a recipient of his constant favor, I returned in faltering accents with joined palms, the hair on my body standing erect through affection and tears flowing from my eyes. ಉದ್ಧವರು ಅತ್ಯಂತ ವಿನಯಪೂರ್ವಕವಾಗಿ ಭಗವಂತನನ್ನು ಕೇಳ್ತಾ ಇದ್ದಾರಂತೆ, ಕೈಯನ್ನು ಜೋಡಿಸ್ಕೊಂಡು ಗದಗದವಾದ ವಾಕ್ಯದಲ್ಲಿ ಹೇಳ್ತಾ ಇದ್ದಾರಂತೆ. ನಿರಂತರವಾಗಿಯೂ ರೋಮಾಂಚವಾಗಿದೆ, ಕಣ್ಣೀರು ಸುರಿಸ್ತಾ ಇದೆಯಂತೆ. ವಿಚ್ ಆನ್ ಅರ್ತ್ ಆಫ್ ದಿ 4 objects of human pursuit, my Lord, is difficult to obtain for those who are devoted to your lotus feet. ಹೇ ಪರಮಾತ್ಮ, ನಿನ್ನ ಚರಣ ಕಮಲಗಳಲ್ಲಿ ಆಳವಾದ ದೃಢವಾದ ಭಕ್ತಿ ಉಳ್ಳವರಿಗೆ 4 ಪುರುಷಾರ್ಥಗಳಲ್ಲಿ ಯಾವುದು ತಾನೇ ಅಸಾಧ್ಯ ಪರಮಾತ್ಮ? ಎಲ್ಲವೂ ಸಾಧ್ಯವಾಗುತ್ತದೆ ಎಂಬುದು ದಿಟವಲ್ಲವೇ? Yet, O perfect one, I crave for none of these, keen as I am to worship your lotus feet. ಆದರೆ ಭಗವಂತ, ನಾನು ಈ 4ರಲ್ಲೂ ಯಾವುದೂ ಕೇಳ್ತಾ ಇಲ್ಲ. ನನಗೆ ಬೇಕಾಗಿರೋದು ಒಂದೇ ಒಂದು, ನಿನ್ನ ಪಾದ ಕಮಲಗಳನ್ನು ನಿರಂತರವಾಗಿಯೂ ನಾನು ಉಪಾಸನೆ ಮಾಡ್ತಾ ಇರಬೇಕು. That you should resort to action, though actionless, should be born, though devoid of birth, should take to your heels for fear of the enemy and seek shelter in a fortress, even though being the destroyer of all, and should you take to wife, marriage, 10,000 damsels, though delighting in your own blissful self, puzzles the mind even of the knowing. ಹೇ ಪರಮಾತ್ಮ, ನಿನ್ನ ಚರಣ ಕಮಲಗಳಲ್ಲಿ ಭಕ್ತಿಯನ್ನು ಬಿಟ್ಟು ನನಗೆ ಯಾವುದೂ ಬೇಡ. ಕಾರಣ ಏನಪ್ಪ ಅಂತ ಹೇಳಿದ್ರೆ, ಅದು ಎಂತೆಂಥ ಲೀಲೆ ಮಾಡ್ತೀಯಪ್ಪ ನೀನು. ಕ್ರಿಯೆ ಎಂಬುದು ನಿನ್ನನ್ನು ಮುಟ್ಟಕ್ಕೆ ಆಗಲ್ಲ, ಆದರೆ ನೀನು ಕ್ರಿಯೆಗಳನ್ನು ಮಾಡ್ತಾ ಇದೆಯಾ. ಹುಟ್ಟು ನಿನಗೆ ಅನಿವಾರ್ಯವಲ್ಲ, ಆದರೂ ಹುಟ್ಟುತ್ತಾ ಇದೆಯಾ. ಶತ್ರುವನ್ನು ನೋಡಿ ಓಡೋಗ್ತೀಯಲ್ಲ, ಓಡೋಗ್ಬಿಟ್ಟು ಒಂದು ಕೋಟೆಯಲ್ಲಿ ಬಚ್ಚಿಟ್ಕೊಳ್ತಾ ಇದೆಯಲ್ಲ. ನೀನೇ ಇಡೀ ಪ್ರಪಂಚದ ನಾಶಕವಾದರೂ ಕೂಡ ನೀನು ಹೋಗಿ ಬಚ್ಚಿಟ್ಕೋತೀಯ. ಯು ಆರ್ ಗೋಯಿಂಗ್ ಆ್ಯಂಡ್ ಹೈಡಿಂಗ್, ಇವನ್ ದೋ ಯು ಆರ್ ದಿ ಡಿಸ್ಟ್ರಾಯರ್ ಆಫ್ ದಿ ಎಂಟೈರ್ ವರ್ಲ್ಡ್. ಯು ಆರ್ ಗೋಯಿಂಗ್ ಹೈಡಿಂಗ್ ಇನ್ ಅ ಫೋರ್ಟ್ರೆಸ್, ರನ್ನಿಂಗ್ ಅವೇ ಫ್ರಮ್ ದಿ ಎನಿಮಿ. ಆ್ಯಂಡ್ ವೇರ್ ಇಸ್ ದ ನೀಡ್ ಫಾರ್ ಯು ಟು ಗೆಟ್ ಮ್ಯಾರಿಡ್? Where is the need for you to get married? The one who has all the bliss in the world, you are the bliss incarnate. ಸಚ್ಚಿದಾನಂದ ಸ್ವರೂಪನಾದ ನಿನಗೆ ಮತ್ತೆ ಮದುವೆಯ ಅವಶ್ಯಕತೆ ಏನಕ್ಕೆ ಬಂತು? ಅದು 10,000 ಜನಗಳನ್ನು 16,000 ಜನಗಳನ್ನು ಮದುವೆ ಮಾಡ್ಕೊಂಡಿದೆಯಲ್ಲ ನೀನು. ಏನು ಅವಶ್ಯಕತೆ ಇತ್ತು ನಿನಗೆ? ಇದೆಲ್ಲ ನನಗಂತೂ ಅರ್ಥ ಆಗ್ತಾ ಇಲ್ಲ. ಇಟ್ ಪಜಲ್ಸ್ ಮೀ ವಾಟ್ ಯು ಹ್ಯಾವ್ ಡನ್. ಯು ಆರ್ ಎವ್ರಿಥಿಂಗ್, ದೇರ್ ಇಸ್ ನೋ ನೀಡ್ ಫಾರ್ ಯು, but you still carry on all these activities. O Mahatma, O Bhagavan, I don't understand this. That you, whose knowledge is unimpeded, uninterrupted and ever free from doubt and error, and who are ever awake, should call me in your deliberations and consult me as an ignorant man would do, perplexes our mind as it were, O glorious Lord. ಎಲ್ಲ ತಿಳಿದ ಪರಮಾತ್ಮನಾದ ನಿನಗೆ ಜ್ಞಾನವೆಂಬುದು ಸಹಜ, ಅದಕ್ಕೆ ತಡೆಯೇ ಇಲ್ಲ, ಸಂದೇಹನೂ ನಿನ್ನ ಹತ್ರ ಇಲ್ಲ, ಅಥವಾ ಒಂದು ದೋಷವೆಂಬುದು ನಿನ್ನಲ್ಲಿಲ್ಲ. ಆದರೆ ನೀನು ನನ್ನನ್ನು ಕರೆದು ನನ್ನಿಂದ ಸಲಹೆಯನ್ನು ಕೇಳ್ತಾ ಇದೆಯಲ್ಲ ನೀನು, ಸಾಮಾನ್ಯವಾದ ಜನಗಳ ಹಾಗೆ. ಇದೆಲ್ಲ ಹೆಂಗಪ್ಪ ನಾನು ಅರ್ಥ ಮಾಡ್ಕೊಳ್ಳೋದು? ಹೌ ಕ್ಯಾನ್ ಐ ಅಂಡರ್ಸ್ಟ್ಯಾಂಡ್ ದಟ್ ಯು ಕಾಲ್ ಮೀ ಆ್ಯಂಡ್ ಟೇಕ್ ಕೌನ್ಸಿಲ್ ಫ್ರಮ್ ಮೀ? ಪ್ರೇ, ಇನ್ಸ್ಟ್ರಕ್ಟ್ ಅಸ್, ಮೈ ಮಾಸ್ಟರ್, in that supreme and integral wisdom which unfolds the mystery of your being, and which you taught to Brahma in case it is fit to be received by us, so that we may easily get over the sorrows of mundane existence. ಆದ್ದರಿಂದ ಓ ಪರಮಾತ್ಮನೇ, ಯಾವ ವಿದ್ಯೆಯನ್ನು ನೀನು ಬ್ರಹ್ಮನಿಗೆ ಹೇಳಿಕೊಟ್ಟಿದ್ದು ಅದನ್ನು ನನಗೆ ಸ್ವಲ್ಪ ಹೇಳಿಕೊಡಪ್ಪ ನೀನು. ನಾನು ಖಂಡಿತವಾಗಿ ಅದನ್ನು ಕೇಳಬೇಕಂತ ಆಸೆ ಪಡ್ತಾ ಇದ್ದೀನಿ.
भक्त्यावेदितहार्दाय मह्यं स भगवान् परः आदिदेशारविन्दाक्ष आत्मनः परमां स्थितिं स एवमाराधितपादतीर्थात् अधीततत्त्वात्मविबोधमार्गः प्रणम्य पादौ परिवृत्य देवम् इहागतोऽहं विरहातुरात्मा सोऽहं तद्दर्शनाह्लाद वियोगार्तियुतप्रभो गमिष्ये दयितं तस्य बदर्याश्रममण्डलं यत्र नारायणो देवो नरश्च भगवान् ऋषिः मृदुतीव्रं तपोदीर्घं नेपाते लोकभावनौ। Today we will pause here. Uddhava is in an overwhelming state. He is conveying beautiful things to Vidura, and he has requested Paramatma to convey to him the Bhagavad Mahapuranam. In the next session we will see what happens afterwards. Shriman Narayana 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 Shriman Narayana 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 Bhajman Narayana 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 Shriman Narayana 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 Bhajman Narayana Narayana Narayana. Om Sahana Bhavatu Sahanau Bhunaktu Sahaviryam Karavavahai Tejasvinavadhitamastu ma vidvishavahai. Om Shanti Shanti Shanti. Sarve bhavantu sukhinah Sarve santu niramayah Sarve bhadrani pashyantu ma kaschid dukkha bhag bhavet. Om Shanti Shanti Shanti.